ತಕ್ಷಣ ಶ್ರೀರಾಮುಲು ಅವ್ರಿಗೂ ನಾನು ಫೋನ್ ಮಾಡಿದೆ. ಶ್ರೀರಾಮುಲು ಮನೆ ಮುಂದೆ ಬಂದೆಲ್ಲ ಕುಂತಿದ್ದಾರೆ, ಮನೆಯಲ್ಲಿ ನಾನು ವೈಫ್ ಕೂಡ ಯಾರೂ ಇಲ್ಲ, ಮನೆಯಲ್ಲಿ ಮಗ ಒಬ್ಬನೇ ಇದ್ದಾನೆ, ದಯಮಾಡಿ ನೀನು ಸ್ವಲ್ಪ ಅಲ್ಲಿಗೆ ಹೋಗ್ಬಿಟ್ಟು ಏನಾಗ್ತಾ ಇದೆ ನೋಡು, ಪೊಲೀಸರು ಕೂಡ ನಾನು ಹೇಳಿದ್ದೀನಿ ಅಂತ ನಾನು ಹೇಳಿದೆ. ಅಲ್ಲಿಗೆ ಅಷ್ಟೊತ್ತಿಗೆ ಶ್ರೀರಾಮುಲು ಕೂಡ ಜನರಲ್ ಆಗಿ ಯಾವಾಗ ಅವ್ರ ಗುಂಪು ಬಂದಿದ್ರು, ಸಹಜವಾಗಿ ಶ್ರೀರಾಮುಲು ಅವ್ರ ಜೊತೆಯಲ್ಲೂ ಕೂಡ ಒಂದು 50-100 ಮಂದಿ ಅಲ್ಲಿಗೆ ಬಂದರು. ಬಂದು ಶ್ರೀರಾಮುಲು ಅವ್ರ ಹತ್ರ ಮಾತಾಡುವಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಕುಡಿದಿದ್ರು. ಅವ್ರ ಫಾಲೋವರ್ಸ್ ಹೆಸರನ್ನು ಕೂಡ ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ, ಯಾಕಂದ್ರೆ ಚಿಲ್ಲರೆ ರೌಡಿಗಳು, ಅವ್ರ ಹೆಸರು ಹೇಳೋ ಅವಶ್ಯಕತೆ ಇಲ್ಲ. ಶ್ರೀರಾಮುಲು ಅವರು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದಾರೆ, ಏನಂತ ಹೇಳಿ, ದಯಮಾಡಿ ಇಲ್ಲಿಂದ ನೀವು ಖಾಲಿ ಮಾಡ್ಕೊಂಡು ಹೋಗ್ರಿ, ಮನೆ ಮುಂದೆ ಬಂದು ಈ ರೀತಿ ಬ್ಯಾನರ್ಗಳು ಹಾಕಿ ಗಲಾಟೆ ಮಾಡೋದು ಸೂಕ್ತ ಅಲ್ಲ, ಅದೇ ನಿಮ್ಮ ಮನೆಗಳಿಗೆ ಬಂದರೆ ಚೆನ್ನಾಗಿರಲ್ಲ, ಫಸ್ಟ್ ಇಲ್ಲಿಂದ ಹೋಗ್ರಿ ಅಂದ್ರೆ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಕೂಡ ಅಲ್ಲೇ ಇದ್ದಾರೆ, ಪೊಲೀಸ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಆ ಸಮಯಕ್ಕೆ ನಾನು ಅಲ್ಲಿಂದ ಕರೆಕ್ಟಾಗಿ ನಾನು ನನ್ನ ವೈಫ್ ಇಬ್ಬರು ಕೂಡ ಕಾರಲ್ಲಿ ಬಂದು ಅಲ್ಲಿ ಇಳಿದಿದ್ದೀವಿ. ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಕ್ರೌಡ್ ಅಂದ್ರೆ ಒಂದು 200-300 ಮಂದಿ ಕ್ರೌಡ್ ಸೇರ್ಕೊಂಡಿದ್ದಾರೆ. ತಳ್ಳಾಟ ಕೂಗಾಟ ಅಂತ ಗಲಾಟೆ ಮಾಡ್ತಾ ಇದ್ರು. ಶ್ರೀರಾಮುಲು ಹೇಳಿದಾಗ ಇಮಿಡಿಯೇಟ್ ಆಗಿ ಅಲ್ಲಿ ಅವನೊಬ್ಬನು ಮಾತಾಡ್ತಾನೆ, ಇವನೇನು ದೊಡ್ಡ ಬ್ಯಾಡ್ ಲೀಡರ್ ಏನಿಲ್ಲ, ಫಸ್ಟ್ ಇವನ್ನ ಹಾಕ್ರು ಅನ್ನೋದನ್ನ ಆ ವಿಡಿಯೋ ಕೂಡ ನಾವು